ಯಕ್ಷರಾಜಕುಮಾರಿ ಸೌಗಂಧಿಕೆಯು ಯಕ್ಷಲೋಕವು ಒಂದಾಗಿದೆ. ಸಂಪತ್ತಿಗೆ ಸಾಗರವು ಆನಂದಕ್ಕೆ ಆಧಾರವಾದಂತ ಈ ಲೋಕದಲ್ಲಿ ನಾವು ಸ್ವೇಚ್ಛೆಯಾಗಿ ಜೀವನವನ್ನು ನಡೆಸ್ತಾ ಇದ್ದೇವೆ. ಯಕ್ಷರಾಜನ ಪ್ರೀತಿಯ ಸುಕುಮಾರಿ ಸೌಗಂಧಿಕೆ ಎಂಬುದಾಗಿ ನನ್ನನ್ನು ಕೊಂಡಾಡ್ತಾ ಇದ್ದಾರೆ. ಹಾಗೆ ನನ್ನ ಆಪ್ತ ಗೆಳತಿ ನೀನು ಮೇಖಲಾ. ಮೇಖಲಾ ಹಾಗೆ ಇಲ್ಲಿ ನೋಡಿದ್ರೆ ಯಾವತ್ತು ನೋಡಿದ್ದನ್ನೇ ನೋಡೋದು, ಅನುಭವಿಸುವುದನ್ನ ಅನುಭವಿಸುದು, ಮಾತಾಡಿದವ್ರಲ್ಲೇ ಮಾತಾಡುದು. ಹೀಗೆ ವೈವಿಧ್ಯತೆ ಬದಲಾವಣೆ ಎನ್ನುವುದು ಇಲ್ಲಿ ಇಲ್ವೇ ಇಲ್ಲ. ನಿತ್ಯವೂ ನೂತನಲ್ವೇ. ಹಾಗಾಗಿ ಕೆಲವು ದಿನದಿಂದ ನನ್ನ ಮನಸ್ಸಿಗೆ ಒಂದು ರೀತಿಯಂತ ಬೇಸರ ಉಂಟಾಗಿದೆ, ಜಾಟಿ ಉಂಟಾಗಿದೆ. ಇದನ್ನು ನಿವಾರಿಸಕ್ಕೆ ದಾರಿಯೇನು ಎಂಬುದಾಗಿ ಆಲೋಚಿಸಿದಾಗ ಆ ಕನೆ ಹೊಳೆಯಿತು. ಭೂಲೋಕ ಕರ್ಮಭೂಮಿ ಅಂತಹ ಲೋಕದಲ್ಲಿ ಯಾವತ್ತೂ ಒಂದು ದಿವಸ ಇದ್ದ ಹಾಗೆ ಮತ್ತೊಂದು ದಿವಸ ಇರುವುದಿಲ್ಲ. ಯಾವತ್ತೂ ವೈವಿಧ್ಯತೆಯಿಂದ ಕೂಡಿರ್ತದೆ. ಅಂತಹ ಲೋಕವನ್ನು ಸೇರಿಕೊಂಡ್ರೆ ಮನಸ್ಸಿನ ಬೇಸರ ಎಲ್ಲ ನಿವಾರಣೆ ಆಗೋದಕ್ಕೆ ಸಾಧ್ಯ ಇದೆ ಅನ್ನುವುದನ್ನು ನಿರ್ಧಾರ ಮಾಡಿ ಅಪ್ಪನ ಬಳಿಗೆ ಹೋಗಿ ವಿಷಯವನ್ನು ಪ್ರಸ್ತಾಪಿಸಿದೆ. ಆಗ ಅವರು ಬೇಡ ಅನ್ನಲಿಲ್ಲ, ತುಂಬೆಯಿಂದ ಆಶೀರ್ವಾದ ಮಾಡಿದ್ದಾರೆ. ಅದೇ ನಾನು ಒಬ್ಬಳೆ ಹೋಗುದೇ ಹೇಳು. ಆಪ್ತ ಗೆಳತಿಯ ಅಂತ ನೀನಿದ್ದಿ, ನೀನನ್ನು ಜೊತೆಯಾಗಿ ಕರೆದುಕೊಂಡು ಹೋಗಬೇಕೆನ್ನುವುದಾಗಿ ಮನ ಮಾಡಿದ್ದೇನೆ. ಹೇಗೆ ಬರ್ತೀಯಾ? ಖಂಡಿತವಾಗಿ ನಿನ್ನ ಜೊತೆ ಬರುತ್ತೇನೆ. ಹೌದೇ? ಹಾಗಿದ್ರೆ ಇನ್ಯಾಕೆ ತಡ? ಆದ್ರೆ ಕಲ್ಲಡಿಯಲ್ಲಿ ಹೋಗುವವರು ನಾವು ಅಲ್ಲ. ವಿಮಾನದಲ್ಲಿ ನಮಗೆ ವಿಶೇಷವಾದಂತಹ ವಿಮಾನವನ್ನು ಏರಿಕೊಂಡು ಭೂತಳದತ್ತ ಸಾಗೋಣ. ಹಕ್ಕಿಯಂತೆ ಹಾರಿ ಬಂದ ಹಾಗಾಯ್ತು ಅಲ್ವಾ? ನೋಡಂತೆ ಆ ಕಡೆಯಲ್ಲಿ ಒಮ್ಮೆ ದೃಷ್ಟಿ ಹಾಯಿಸು. ಈ ಲೋಕ ಹೇಗಿದೆ ನೋಡು. ಆ ಕಡೆಯಲ್ಲಿ ಎಷ್ಟೊಂದು ಸುಂದರವಾದಂತಹ ವಾತಾವರಣ. ಪ್ರಕೃತಿ ಮಾತೆಯು ಪಚ್ಚೆ ಸೀರೆಯನ್ನುಟ್ಟು ನಲಿದಾಡುತ್ತಿದ್ದಾಳೆ ಎಂಬಂತೆ ಭಾಸವಾಗ್ತಾ ಇದೆ. ಒಂದು ಕಡೆಯಲ್ಲಿ ನೋಡಿದ್ರೆ ಅದು
ಅಂಬರವನ್ನೇ ಚುಂಬಿಸುವಂತಹ ಪರ್ವತ ಶ್ರೇಣಿಗಳು ಇದೆಲ್ಲವನ್ನು ನೋಡುವಾಗ ಮನಸ್ಸಿಗೆ ಅತ್ಯಾನಂದವಾಗುತ್ತೆ ಈಗ ಅಲ್ವೇ ಹಾಗೆ ತರು ನದಿಗಳಲ್ಲಿ ಫಲ ಪುಷ್ಪಾದಿಗಳು ರಂಜಿಸುತ್ತಿರುವುದೇನೋ ಸೊಬಗು ಈ ವನದೇವಿಯ ಸುತ್ತಲೊಮ್ಮೆ ನೆಗೆದಾಡಿ ಕುಸುಮಗಳ ರಾಶಿಯಲ್ಲೊಮ್ಮೆ ಸುಳಿ ಬರುತ್ತಿರುವ ಸಗಂಧ ಗಂಧವಾಹಕನು ನಮ್ಮ ಮನವನ್ನೇ ತಡಿಸ್ತಾ ಇದ್ದಾನಲ್ವೇ ಮೇಕಳ ಇಂತಹ ಸುಮಧುರ ಸುಂದರವಾದಂತ ಅವಕಾಶ ನಮ್ಮಂತವರ ಬದಲು ರಸಿಕ ಕವಿಗಳ ದೃಷ್ಟಿಗೆ ಗೋಚರಿಸಿದ್ದರೆ ಅದೆಷ್ಟು ಹೊಸ ಹೊಸ ಗ್ರಂಥಗಳ ಸೃಷ್ಟಿಯಾಗುತ್ತಿತ್ತೋ ಏನೋ ಅಲ್ವೇ ಅಂತೂ ನೋಡಿದ್ರೆ ಮನಸ್ಸಿಗೆಲ್ಲವೂ ಸಮಾಧಾನವಾಯ್ತು ಆದ್ರೆ ನಾವು ಬಂದದ್ದು ಯಾಕಾಗಿ ಇಲ್ಲಿ ಸೇರಿಕೊಂಡ್ರೆ ಈ ಲೋಕವನ್ನು ಸೇರಿಕೊಂಡ್ರೆ ಇಲ್ಲಿರುವಂತಹ ಸರಸಿಯಲ್ಲೊಮ್ಮೆ ಸ್ವೇಚ್ಛೆಯಾಗಿ ಜನತೆಯಲ್ಲಿ ಆಡುವುದು ಮನಸ್ಸಿನ ಬೇಗ ಎಲ್ಲವೂ ನಿವಾರಣೆ ಆಗ್ಬೇಕು ಅಲ್ವಾ ಹಾಗಾಗಿ ಕಾಣ್ತಾ ಇದೆ ಅಂತ ಇದೆಲ್ಲ ಸುಂದರವಾದಂತ ಶರೀರ ನಾವೇನೋದು ಮಾಡ್ಕೊಳಕ್ಕೆ ಹಿಡಿಯೋಣ ಬಾ. ಜಲದಲ್ಲಿ ಕೂಡು ಕಳೆಗೂಡು ರಚಿತನ ಬಾಡಿ ಬಾಡಿ ಕಳೆಗೂಡು ರಚಿತನ ಕೈಡಿತನು ಹೊಯ್ಗಾಡು ತರದಿ ಆಟಾಡ ಬರೆಯರು ಜಲದಲ್ಲಿ ಕೂಡು ಗೆಳತಿಯರು ಜಲದಲ್ಲಿ ಕೂಡು ಗೆಳತಿಯರು ಆಟವೇ ಆಗ್ಲಿಕ್ಕಿಲ್ಲ ಯಾವುದು ಬೇಡವಾ ಯಾಕೆ ಉತ್ಸಾಹ ಎಲ್ಲ ಹಿಡಿದು ಹೋಯ್ತು ತಿರುಗಾಟಕ್ಕೆ ಬರುವಂತ ನೀನೇ ಹೇಳಿದ್ದು ಆಟ ಮಾಡುವಂತನ್ನು ನೀನೇ ಹೇಳಿದ್ದು ಎಷ್ಟು ಬೇಗ ಸಾಕಂತ ಹೇಳಿದ್ರೆ ಬರುವಾಗ ಹೀಗೆಲ್ಲ ಆಗ್ತದೆ ನಾನು ಯೋಚಿಸಿರ್ಲಿಲ್ಲ ಏನಾಗಿದೆ ಮುಂದೆಲ್ಲ ಹೀಗಿರ್ಲಿಲ್ಲ ಮತ್ತೆ ಹಾಗಾಗಿ ಇವತ್ತು ಏನೋ ಆಗಿ ಹೋಯ್ತು ಹೌದಾ ಹೌದೇನೆ ನೀನು ಮುಂಚೆ ಬರ್ತೀಯಾ ಅಲ್ಲ ನೀನು ಲೋಕವನ್ನು ಸೇರಿಕೊಂಡಿದ್ದೇವೆ ಆದ್ರೆ ಈಗ ಹೊಸತಲ್ಲ ಆದ್ರೆ ಹೌದೇನೆ ಏನು ನೀನು ಹೇಗೆ ಮಾಡುವುದಾ ಏನೇ ನನ್ನದು ಆಪ್ತವಾಗಿರುವವಳು ಆಪ್ತ ಗೆಳತಿ ನೀನು ಅಲ್ಲ ಆಟವಾಡ್ತಾ ಇದ್ದಂತೆ
ನೀರಿನ ಒಳಗಿಂದ ಬಂದು ನಮ್ಮ ಕಾಲನ್ನು ಹಿಡಿದು ಹೇಳ್ತಾ ಇದ್ದೀನಿ, ಏನಾಯ್ತು ಒಂದು ಹೇಳ್ತೀನಿ. ಅದು ನಿನ್ನ ಕಾಲ ಮತ್ತೆ ನಾನು ಭಾವಿಸಿದ್ದು ದೊಡ್ಡ ಮರದ ಬೇರು ಎನ್ನುವ ಹಾಗೆ. ಹಾಗಿತ್ತು. ಹೌದು, ಆ ಕಡೆ ಹೋದೆ, ಸ್ವಲ್ಪ ಆಳ ಇತ್ತು. ಹಾಗಿರುವಾಗ ರಕ್ಷಣೆಗೆ ಏನಾದ್ರೂ ಬೇಕಲ್ವಾ, ಹಾಗೆ ಹಿಡಿದು ಹೇಳದದ್ದು. ಹೌದಾ? ಅಂತೂ ಉಪಕಾರವನ್ನು ಮಾಡಿದೆ. ಯಾಕೆ ಅಂತೂ ಎಲ್ಲವರು ನಾವಿರುವರು ಆಟಗಾಡ್ತಾ ಇದ್ದಂತೆ ನೀರಿನಿಂದ ಮೇಲೆ ಬಂದ ಹಾಗಾಯ್ತು. ನಾವು ತಂದಂತ ಹೊಸದಾದ ಉಡುಪುಗಳನ್ನು ಧರಿಸಿದ ಹಾಗಾಯ್ತು. ಅಷ್ಟೇ ಸಾಕ. ಯಾವತ್ತು ಹೆಣ್ಮಕ್ಕಳಿಗೆ ಆ ಮುಡಿಗೆ ಅಥವಾ ಜಡೆಗೆ ಮುಡಿಯುವುದಕ್ಕೆ ಹೂ ಬೇಕು ಅಂತ ಹೂಗಳನ್ನು ನಾವು ಕೊಯ್ಬೇಕು. ಹೌದೇನೆ? ಹೂವಿನ ವಿಚಾರ ಮಾತಾಡ್ತಾ ಇದ್ದಂತೆ ಏನೋ ಒಂದು ರೀತಿಯ ಸಂಗೀತ ಕೇಳಿ ಬರ್ತಾ ಇದೆ ಅಲ್ಲ. ಸಂಗೀತವೋ ಯಕ್ಷಗಾನವೋ ಅದು ನಮ್ಮ ಕೊಡುಗೆ ಈ ಲೋಕಕ್ಕೆ. ಎಷ್ಟು ಜನ ಕೊಡುಗೆಯಿಂದಾಗಿ ಜೀವನ ನಡೆಸ್ತಾ ಇದ್ದಾರೆ ಅಲ್ವೇ? ಅದಲ್ವೇ ಆ ದುಂಬಿಗಳ ಝೇಂಕಾರ, ಒಂದು ಹೂವಿನಿಂದ ಮತ್ತೊಂದು ಹೂವಿನ ಮೇಲೆ ಕುಳಿತು ಮಕರಂದವನ್ನು ಹೇರುವಾಗ ಅವುಗಳ ಝೇಂಕಾರ ನಮ್ಮ ಕರ್ಣಗಳಿಗೆ ಉತ್ತಮ ಸಂಗೀತದ ರಸದೌತಣವನ್ನು ನೀಡ್ತಾ ಇದೆ. ಹೌದೇನೆ? ಅದನ್ನೇ ಆಸ್ವಾದಿಸ್ತಾ ಅಗ್ರಣಿಸ್ತಾ ಇಲ್ಲ ಸರಿಯಲ್ಲ. ಮತ್ತೆ ಆದಷ್ಟು ಬೇಗ ಬೇಕು. ನಿನಗೆ ಯಾವ